ನಾನಾ ಸರ್ವಾಂತರ್ಯಾಮಿ, ನನ್ನ ಬಿಟ್ಟು ಬೇರೆ ಏನಿಲ್ಲ, ನಾನು ತೆಗೆದುಕೊಂಡು ನಿರ್ಧಾರ ಫೈನಲ್. ಹಿಟ್ಲರ್ ಇದೇ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಾಗೆ ಏಕಕಾಲಕ್ಕೆ ಹಿಟ್ಲರ್ ಇದ್ದಂಥವರು ಇಂಗ್ಲೆಂಡ್ ಮತ್ತು ರಷ್ಯಾ ಮೇಲೆ ದಾಳಿ ಮಾಡುವಂಥ ಹುಚ್ಚ ಸಾಹಸವನ್ನು ಮಾಡಿದ್ದಕ್ಕಾಗಿ ಅಮೇರಿಕ ಎಳಿಬೇಕಾಯಿತು, ಹಿಟ್ಲರ್ ಸೋಲ್ಬೇಕಾಯಿತು. ಜೊತೆಗೆ ಮುಂದಿನ ನಿಮಗೆ ಗೊತ್ತದ ಅಂಥ ತಪ್ಪನ್ನು ಮಾಡಿದ್ರು ಅಂತ. ನಾನೊಬ್ಬ ನಾಯಕ, ನನ್ನನ್ನು ಬಿಟ್ಟು ಮತ್ತಾರೂ ಇಲ್ಲ ನಾಯಕ ಅನ್ನುವಂಥ ನಿರ್ಧಾರಕ್ಕೆ ಬಂದ. ಸ್ವತಃ RSSದ ಮುಖವಾಣಿ ಆರ್ಗನೈಸರ್ ಹೇಳಿದವರು, ಪ್ರತಿಯೊಂದು ರಾಜ್ಯದಲ್ಲೂ ನಾಯಕರನ್ನು ತಯಾರು ಮಾಡಿರಿ, ಎಲ್ಲ ಕಡೆ ನೀವೊಬ್ಬರು ನಾಯಕರಾಗಿ ಸಾಧ್ಯ ಇಲ್ಲ ಸ್ಪಷ್ಟವಾಗಿ ಸಂದೇಶ ಕೊಟ್ಟರು. ಅದನ್ನು ತಿರಸ್ಕಾರ ಮಾಡಿದಂಥ ಮೋದಿಯವರು ಎಲ್ಲ ಕಡೆ ತಾವೆ ನಿಮಗೆ ಜೋಪಾನ ಹೇಳ್ತಿದ್ದೆ ನಾನು, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ. ಇದು ಹಾಡು ಸುಂದರ, ಆದರೆ ಅದರ ಒಂದು ಇಫೆಕ್ಟ್ ಎಷ್ಟಾಯ್ತಪ್ಪ ನೋಡಿ. ಸಹಜವಾಗಿ ನೋಡಿ, ನಾವು ಕರ್ನಾಟಕದ ಬಗ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನ 3 ಗುಂಪು ಮಾಡಿದ್ರು. ಬೇಲ್ ಸಂತೋಷದ ಮಾತು ಕೇಳಿ ಏನಾಯಿತು, ಕರ್ನಾಟಕ ಕೈ ಬಿಟ್ಟು ಹೋಯ್ತು. ಇದರರ್ಥ ಯಡಿಯೂರಪ್ಪನವರು ಒಬ್ಬರಿಂದನೇ ಕರ್ನಾಟಕ ಗೆಲ್ತಿತ್ತು, BJPಗೆ ಒಂದು ಗೆಲುವು ತಂದು ಕೊಡುತ್ತಿದ್ದು ಅಂತಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ BJPಗೆ ನೆಲೆಯನ್ನು ಒದಗಿಸಿಕೊಟ್ಟಂಥವರು ಯಡಿಯೂರಪ್ಪ ಅನ್ನೋದು ಸಂಶಯ ಇಲ್ಲ. ಅವ್ರು ಲಿಂಗಾಯತರು ಮತ್ತವರು ಮಾತು ಬೇರೆ. ಆದರೆ BJPಯಲ್ಲಿ ದೊಡ್ಡ ನಾಯಕನನ್ನು BL ಸಂತೋಷದಂತಹ ನಾಯಕನಲ್ಲ ಅವರು. BL ಸಂತೋಷ್ ಸಾಕಷ್ಟು ಜಾಣರಿರ್ಬೋದು, ಮತ್ತೇನು ಇರ್ಬೋದು, RSSದ ಒಬ್ಬ ಪ್ರಬುದ್ಧ ವ್ಯಕ್ತಿ ಇರ್ಬೋದು, ಆ ಮಾತು ಬೇರೆ. ಆದರೆ ಮಾಸ್ ಲೀಡರಲ್ಲ ಅವರು, ಇದನ್ನು ತಿಳ್ಕೊಬೇಕಾಗಿದೆ. ಅವರಿಂದ ಕೆಲವು ಜನ CT ರವಿ ಅಂಥವರಾಗಿರ್ಬೋದು, ನಮ್ಮ ಯತ್ನಾಳ್ ಅಂಥವರಾಗಿರ್ಬೋದು, ಅದರ ಜೊತೆಗೆ ಪ್ರತಾಪ್ ಶುಮ ಅಂಥವರಾಗಿರ್ಬೋದು, ಅದರ ಜೊತೆಗೆ ನಮ್ಮ ತೇಜಸ್ವಿ ಸೂರ್ಯನ್ ಅಂಥವರಾಗಿರ್ಬೋದು, ಇನ್ನೂ ಕೆಲವು ಜನ ಯಡಿಯೂರಪ್ಪರ ಒಂದು ಏಳಿಗೆನ ಕಾರಣದ ಒಂದೇನಪ್ಪ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಬದಿ ಸೇರಿಸಿದ್ರು. ಅದ್ರ ಪರಿಣಾಮ ಏನಾಯಿತು, ಅಟ್ಲೀಸ್ಟ್ ಒಂದು ವಿರೋಧ ಪಕ್ಷ ಆದರೂ ಇರ್ತಿತ್ತು ದೊಡ್ಡ ಪ್ರಮಾಣದಲ್ಲ. ಅದು ಹೋಗಿ ಎಲ್ಲೋ ಒಂದು ಸಣ್ಣ ಪ್ರಮಾಣದ ಬದ್ಧತೆ ಬಂದು ಪಡೆದು ಆ ಜ್ಞಾನದ ನಮ್ಮ ಮೋದಿಯನ್ನವ್ರಿಗೆ. ಆಗೀಗ ಈ ಒಂದು ಏನಪ್ಪ ಇದು ಭಾಳ ಇಂಪಾರ್ಟೆಂಟ್ ಸಮಯದ ಗೊತ್ತಾಗಿ, ಯಾಕೆ ಅವರು ಕುರ್ಚಿಯ ವಿಷಯ ಬಂತು ಇವತ್ತು. ತನ್ನ ಪ್ರಧಾನಿ ಪಟ್ಟಕ್ಕೆ ಕೊಂದು ಬರಬಹುದು ಅಂತ ತಿಳ್ಕೊಂಡು ಈ ಸಲ ಮತ್ತೊಂದು ದೊಡ್ಡ ತಪ್ಪು ಮಾಡಿದರು. ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಕ್ಕಳಿಗೆ ಅಧಿಕಾರ ಕೊಟ್ಬಿಟ್ರು. ಆಲ್ರೆಡಿ BL ಸಂತೋಷ್ ಅವರನ್ನು ಬೆಳೆಸಿದ್ರು, ಅವ್ರ ಹಿಂಬಾಲಕರನ್ನು ಬೆಳೆಸಿದ್ರು. ಯಡಿಯೂರಪ್ಪನ ಜೊತೆಗೆ ಅವ್ರ ವಿರೋಧಿಯಾಗಿ ಯತ್ನಾಳನ್ನು ಬೆಳೆಸ್ತಾಯಿದ್ರು, ಅದು ಬೆಳೆದರು. ಯತ್ನಾಳ್ ಅದ್ರ ಜೊತೆ ಸದಾನಂದ ಗೌಡರು ವಿರೋಧಿದ್ರು. ಇವರೆಲ್ಲರೂ ಇವತ್ತೇನು ಮಾಡಿದ್ರಪ್ಪ ಅಂದ್ರೆ, ನಾವು ಅದೇ ಗೆಲ್ಲಕ್ಕೆ ಸಾಧ್ಯತೆ, ಯಡಿಯೂರಪ್ಪನಿಂದ ಹೆಂಗೆ ಸಾಧ್ಯ, ಒಬ್ಬರಿಂದ ಹೆಂಗೆ ಸಾಧ್ಯತೆ, ನಾವು ನಾಯಕರನ್ನು ತಿಳ್ಕೊಂಡು ಮತ್ತೆ ತಿಳ್ಕೊಂಡು ಮೋದಿಯವರು ಹೊಡೆದು ಬೀಳ್ತದಂತ ಗೊತ್ತಿದ್ದು KS ಈಶ್ವರಪ್ಪನಂಥವರು ಶಿವಮೊಗ್ಗದಲ್ಲೇ ತಾನೂ ನಿಂತುಬಿಟ್ರು, ನನ್ನ ಮಗ ಕೊಡಲಿಲ್ಲ ಅಂತ. ಇದರಿಂದಾಗಿ ಆ ಸಲ ಯಡಿಯೂರಪ್ಪನ ತುಳಿಯಕ್ಕೆ ಹೋಗಿ ಪಾರ್ಟಿ ಪೆಟ್ಟು ತಿಂತು. ಈ ಸಲ ಇಲ್ಲಿ ಲೋಕಲ್ ನಾಯಕರು ಬೆಳೆಸಿಬಿಟ್ಟಿದ್ರು ಇವರು ಯಡಿಯೂರಪ್ಪರ ಎದುರಾಗೆ. ಈ ಸಲ ಅವರಿಂದ ಯಡಿಯೂರಪ್ಪ ಹೊಡೆದು ಬಿತ್ತು. ಹೀಗಾಗಿ ಒಬ್ಬ ನಾಯಕನನ್ನು ಕಳ್ಕೊಂಡಂಥ ಕೀರ್ತಿ ನಮ್ಮ ಮೋದಿಯವ್ರಿಗೆ ಸಿಕ್ಬಿಟ್ರು. ಯಾಕಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದೇ ರೀತಿ ಬಿಟ್ಟಿದ್ರು, ಅವ್ರನ್ನ ಸೈನ್ಯವಾಗಿ ಬಿಟ್ಟುಬಿಟ್ಟಿದ್ರೆ. ಮತ್ತು ಎಲ್ಲಿಲ್ಲರಿ ಪರಿವಾರವಾದ ಯಾವ ಪಕ್ಷದಲ್ಲಿಲ್ಲ, ಎಲ್ಲಿಲ್ಲ, ಯಾರಲ್ಲಿಲ್ಲ. ಅದನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಾಮಾಣಿಕವಾದ ನಾಯಕತ್ವ ಯಾರಲ್ಲಿದೆ ಇವತ್ತು? ಯಾವನಲ್ಲಿದೆ ಆ ಪ್ರಾಮಾಣಿಕತೆ? ಎಂಥ ಕೇಜ್ರಿವಾಲ್ ದೊಡ್ಡ ದೊಡ್ಡ ಮಾತು ಮಾತಾಡಿದವ್ರು ಸಹಿತ ಎಷ್ಟೋ ಸಲ ಕಾಂಪ್ರಮೈಸ್ ಆಗಿಬಿಟ್ರು. ಅಷ್ಟು ವ್ಯವಸ್ಥಿತವಾಗಿ ಹಿಡಿದಾಕ್ಬಿಟ್ಟಂಥ ವ್ಯವಸ್ಥೆ ಇದು, ಹೊಡೆತಾಕ್ಬಿಟ್ಟಂಥ ವ್ಯವಸ್ಥೆ ಇದು. ಹೀಗಾಗಿ ಯಡಿಯೂರಪ್ಪ ಈ ಸಲ ಗೆಲ್ಲುವ ಸಾಧ್ಯತೆಗಳು, ಅದು ತಮ್ಮ ಜನರನ್ನು ಗೆಲ್ಲಿಸ್ಕೊಂಡು ಬರೋ ಸಾಧ್ಯತೆಗಳು ಕಡಿಮೆ ಆಗಿಬಿಟ್ಟು. ಈಗ 14ರಲ್ಲಿ 12 ಕಡೆ ಕಾಂಗ್ರೆಸ್ಸಿಂದ ಜೋರು ಅದ ಅನ್ನುವಂಥ ಮಾತು ಕೇಳಿ ಬಂತು. ಇನ್ನು ಎರಡನೇದಾಗೆ ಮಹಾರಾಷ್ಟ್ರದ ಆರಂಭದ ಹಂತದ ಒಂದು ಏನು ರಿಸಲ್ಟ್ ಬರ್ತಾ ಇದ್ದಾವಪ್ಪ ಅಂತಂದ್ರೆ, ನ್ಯೂಸ್ಗಳು ಏನು ಬರ್ತಾ ಇದ್ದಾವೆ ಅಂದ್ರೆ ಅಲ್ಲಿಯೂ ಮತದಾನ ಕಡಿಮೆ ಆಗ್ಯದ. ಅಲ್ಲಿ ನೋಡ್ರಿ ಒಳ್ಳೆಯ ಸ್ನೇಹಿತೃತ್ವ. 3 ತಾಯಿಯವರು ಗುಜರಾತ್ದವರು ಇಬ್ಬರು, ನಮ್ಮ ಮೋದಿಯವರು ಮತ್ತು ಶಾ ಅವರು. ಮತ್ತು ಮೊದಲಿಂದ ಗುಜರಾತ್ ಮತ್ತು ಮುಂಬೈಗೆ ಅಥವಾ ಮಹಾರಾಷ್ಟ್ರ ತಿಕ್ಕಾಟದ, ಬಾಂಬೆ ಸಲುವಾಗಿ ಮುಂಬೈ ಸಲುವಾಗಿ ತಿಕ್ಕಾಟದ. ಹೀಗಾಗಿ ಗುಜರಾತಿಗಳನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಮರಾಠಿಗರು. ಇಂಥ ಸಂದರ್ಭದಲ್ಲಿ ಮರಾಠಿ ನಾಯಕತ್ವವನ್ನು ಅಲ್ಲಿ ಹೊಡೆದು ಹೋದರು ಮೋದಿ ಮತ್ತು ಶಾ ಕೊಡ್ಕೊಂಡು. ಉದ್ಧವ್ ಠಾಕ್ರೆ ಅವರಿಗೆ ಅವ್ರು ಮುಖ್ಯಮಂತ್ರಿ ಮಾಡಿ ಹೋಗಿಬಿಟ್ಟಿದ್ರೆ, ಅವ್ರ ಜೊತೆ ಸರಿಯಾಗಿ ಹೊಂದಿಸ್ಕೊಂಡು ಹೋಗಿಬಿಟ್ಟಿದ್ರೆ ಮುಗಿದೋಗ್ಬಿಡೋದು. ಅಲ್ಲಿ ಫಡ್ನವೀಸ್ನೋ ಮತ್ತೆ ತಂದು ಏನೇನೋ ಮಾಡಿ ಅದನ್ನು ಒಡೆದು ಹೋದ. ಶಿವಸೇನೆ ಕಡೆಗೆ ಒಡೆದು ಹೋದು.
ಸಿಂಧೆ ಅನ್ನೋದ ಒಬ್ಬ ಎರಡನೇ ದರ್ಜೆ ನಾಯಕ ಅವ್ರನ್ನ ತಗೊಂಡು ಆ ಪಾರ್ಟಿ ಹೊಡೋದು. ಅದು ಇವತ್ತು ದೊಡ್ಡ ಸಿಂಪತಿ ಆಗಿಬಿಟ್ಟದ ಮಹಾರಾಷ್ಟ್ರದಲ್ಲ. ಮೊದಲೇದಾಗೆ ಗುಜರಾತಿಗಳನ್ನ ಲೈಕ್ ಮಾಡೋದಿಲ್ಲ ಮರಾಠಿಗರು. ಅಂಥದ್ರಲ್ಲೇ ಒಂದೇನೋ ಹಿಂದುತ್ವ ನೆಲೆಗಟ್ಟಿನಲ್ಲೋ ಮತ್ತಾವ ನೆಲೆಗಟ್ಟಿನಲ್ಲೋ ದೋಸ್ತಿ ಆಗಿದ್ದು ಶಿವಸೇನಾ ಮತ್ತು ಮೋದಿ ಈ ಬಿ ಜೆ ಪಿ ನಡಕ. ಸ್ವತಃ ಇವರು ನಮ್ಮ ಬಾಳಾ ಸಾಹೇಬ್ ಠಾಕ್ರೆ ಸ್ಥಾಪಿಸಿದಂಥ ಅದು ಪರಿವಾರವಾದದ್ದೇನೆ ರೀ, ಅದು ಎರಡು ಮಾತಿಲ್ಲ. ಶಿವಸೇನೆಯನ್ನು ಅವರಲ್ಲಿ ಒಬ್ಬ ಸೇವಕಗಳಿಂದ ಶಿಂದೆಯಿಂದ ಹೊಡೆದು ಹೋದರು. ತಮ್ಮ ರಾಜಕೀಯ ಹಿತಾಸಕ್ತಿಯಾಗೆ ತಾವು ರಾಜಕೀಯವಾಗಿ ಮುಂದೆ ಬೆಳಿಬೇಕಂತಾರೆ. ಇವತ್ತು ಮಹಾರಾಷ್ಟ್ರ ತುಂಬ ಇವತ್ತು ಹುತಾತ್ಮ ನಮ್ಮ ಇವರು ಉದ್ಧವ್ ಠಾಕ್ರೆ. ಅಲ್ಲೂ ಭಾಳ ಈಗ ಆರಂಭ ಹಂತದ ಒಂದು ಏನಪ್ಪ ಮೆಸೇಜ್ ಬರ್ತಾಯಿದೆ ಅಂತಂದ್ರೆ ಇದ್ರ ಹೊಡೆತಲ್ಲಿ ಬಿದ್ದಿದ್ದು. ಇನ್ನೊಂದು ದೊಡ್ಡ ತಪ್ಪು ಮಾಡಿದಾರ. ಜೊತೆಗೆ ಅಜಿತ್ ಪವಾರನ್ನು ಹೊಡೆದ ಶರದ್ ಪವಾರ್ ಪಾರ್ಟಿಯನ್ನು NCPಯನ್ನು ಮುರುಗು ಮಾಡಿದರು. ಇದು ಸಹ ಸಾಕಷ್ಟು ಪ್ರಭಾವ ಆಯ್ತು ಮಹಾರಾಷ್ಟ್ರದಲ್ಲಿ. ನೋಡ್ರಿ ಅಂಥದ್ದು ಮಾಡಿದ ಕೆಲಸ. ಇದರಿಂದ ಏನಾಗಿಬಿಡುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸಿಂಪಲ್ ಕ್ರಿಯೇಟ್ ಆಗಿ ಈಗ ಆರಂಭ ಹಂತದ ತೋರಿಸ್ತಾ ಇದ್ದಾರೆ ಮೋದಿಯ ವಿರೋಧಿ ಅಲೆಯಲ್ಲಿ ಕಾಣಲಿಕ್ಕತ್ತದ ಅಂತೇಳಿ. ಅದೇನಾದರೂ ಸತ್ಯ ಆದರೆ ಅದು ದೊಡ್ಡ ಹೊಡೆತ. ಇನ್ನು ರಾಜಸ್ಥಾನದಲ್ಲಿ ಗೊತ್ತು ವಸುಂಧರಾ ರಾಜೇ ಸಿಂಧಿಯಾ ಅವರು ಬಿ ಜೆ ಪಿಯಲ್ಲಿ ಅನಭಿಷಿಕ್ತ ಧ್ವರಿಣಿ ಅಥವಾ ರಾಣಿ ಅವ್ರನ್ನ ಏನು ಮಾಡಿದರು, ಅವರನ್ನು ಆರಿಸ್ಕೊಂಡು ಬಂದರು. ಏನೋ ಪ್ರಯತ್ನ ಮಾಡಿ ಮೆಚಾರಿಟಿ ಆಗಿಬಿಡ್ತು. ಆ ಸಂದರ್ಭದಲ್ಲಿ ಎಲ್ಲೋ ಗುರುತಿಲ್ಲಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಏನು ಮಾಡಿಬಿಟ್ರು, ಯಾವುದೋ ಜಾತಿನೋ OBCನೋ ಮತ್ತೇನೋ ಅದು ಜಾತಿ ಅಂತಂದು ಒಂದು ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟು ಅವನು ಗುರುತಿಲ್ಲ ಅಂತ ವ್ಯಕ್ತಿ ತಂದು ಗುಡಿಸಿದ್ರು. ಇವತ್ತು ಅವ್ರು ನೋಡಿ ಎಷ್ಟು ಓಟ್ ಬರ್ಬೋದು. ವಸುಂಧರಾ ರಾಜೇ ಅವರು ಸರಿದ್ಬಿಟ್ರು. ತಮ್ಮ ಮಗು ಯಾರಿಗೂ ಟಿಕೆಟ್ ಕೊಡಿಸಿದಾರೆ. ಅವರು ಉಳಿದ ವಿಷಯದಲ್ಲಿ ಮೌನ ಆಗಿಬಿಟ್ರು. ಓಡಾಡಿ ಕೆಲಸ ಮಾಡಲಿಲ್ಲ. ಸ್ವತಃ ಅವರು ಅಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ ಆ ಮಾತು ಬೇರೆ ಇತ್ತು, ಪ್ರಭಾವ ಬೇರೆ ಇರ್ತಿತ್ತು. ಅಲ್ಲಿಯೂ ಸಹಿತ ಏನು ಕೇಳಿ ಬರ್ತಾಯಿದ್ದೆ ಅಂದ್ರೆ ಅಲ್ಲಿಯೂ ಸಹಿತ ಅಲ್ಲೂರು ಕಲ್ಲು ಆಗುವಂಥ ಪರಿಸ್ಥಿತಿ. BJPಗೆ ದೊಡ್ಡ ಹೊಡೆದು ಬೀಳುವಂಥ ಸಾಹಿತ್ಯ ಉಳ್ಕೊಂಡು ಬರ್ತಾಯಿದ್ದಾವೆ. ಇದು ತಾವು ಮಾಡ್ಕೊಂಡಂಥದ್ದಿದು ಈ ಒಂದು ಹೊಡೆತ. ಯಾಕಂದ್ರೆ ಇನ್ನು ಮಧ್ಯಪ್ರದೇಶದಲ್ಲಿ ನೋಡ್ಬೇಕ್ರಿ ಯಾವ ಹೊಡೆದು ಬೀಳ್ತದೆ ಅಂತೇಳಿ. ಈ ಆರಂಭ ಹಂತದಲ್ಲಿ ಹೇಗೋ ಅಲ್ಲಿಯೂ ಸಹಿತ ಅದೇ ರೀತಿ ವಾತಾವರಣದ ಆದರೂ BJPಯ ಪರ ಇದ್ದಂಥ ಗಾಳಿ ಅದಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅದನ್ನು. ಯಾಕಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಸಹಿತ ಅಲ್ಲಿ ಮುರುಗು ಮಾಡಿಬಿಟ್ರು. ಒಬ್ಬ ದೊಡ್ಡ ನಾಯಕ. ನಿಜವಾಗಿಯೂ ಲಾಡ್ಲಿ ಬೆಹೆನಾ ಅಂತಂದು ಇಡೀ ರಾಜ್ಯದ 50% ಓಟ್ಗಳನ್ನ ತಮ್ಮ BJP ಹಾಕಿಸ್ಕೊಂಡು ಗೆದ್ದು ತೋರಿಸಿದವರು. ಮಾಮ ಅಂತೇಳಿ, ಲಾಡ್ಲಿ ಬೆಹೆನಾ ಅಂತೇಳಿ ಏನೇನೋ ಮಾಡಿ ಇಡೀ ರಾಜಸ್ಥಾನ ಅಡ್ಡಾಡಿ ಒಬ್ಬ ಖಟ್ಟರ್ RSS ಖಟ್ಟರ್ ಹಿಂದುತ್ವವಾದಿ ಅವ್ರು ಮೂಲ ಗುಂಪು ಮಾಡಿದರು. ಒಬ್ಬ ನಾಯಕನ ಮೂಲ ಗುಂಪು ಮಾಡಿದರು. ಇವತ್ತು ಯಾರೂ ಇಲ್ಲ ಅವ್ರ ಜೊತೆ ಓಡಾಡಿ ಮಾತಾಡಲಿಕ್ಕೆ. ಎದುರಾಗಳು ಒಂದಾದ್ರೂ ಅದೇ ಇಲ್ಲಿ ರಾಹುಲ್ ಗಾಂಧಿ ದೂರ ಇದ್ಕೊಂಡು ಎಲ್ಲರೂ ಅವ್ರು ಮುಂದೆ ಬಿಟ್ಟು ಅವ್ರ ಶಕ್ತಿ ಅನುಕೂಲವಾಗಿಬಿಟ್ಟು ತಾವು ಕೇವಲ 310-15 ಸೀಟ್ಗಳಿಗೆ ನಿಲ್ತಾ ಉಳಿದವರಿಗೆಲ್ಲ ಅನುಕೂಲ ಮಾಡಿಕೊಟ್ಬಿಟ್ರು. ಇವತ್ತು ಅವರು ನಿಧಾನಕ್ಕೆ ಗಟ್ಟಿ ಆಗ್ತಾ ನಡೆದಿದ್ದಾರೆ. ಅದು ಈ 3 ರಾಜ್ಯಗಳು ಈಗಿನ ಈ ವಾತಾವರಣ ನೋಡಿದ್ರೆ ಮೋದಿಯವರಿಗೆ ಕೆಡಗಾಲ ಬಂತೇನಪ್ಪ ಅಂತ ಅದಕ್ಕಿಂತ ಮಾತುಗಳು ಬರ್ತಾ ಇದ್ದಾವೆ. ನಾಳೆ ಏನಾದರೂ ನನ್ನ ಬಿಟ್ಟು ನೀವು ಅವ್ರನ್ನ ಆರಿಸಿದ್ರೆ ಅವ್ರ ಅಭದ್ರ ಸರ್ಕಾರ ಆಗ್ತೈತಿ, ವರ್ಷಕ್ಕೊಬ್ಬ ಪ್ರಧಾನಿ ಬದಲಾಗ್ತಾನೆ, ಮತ್ತೇನೋ ಆಗ್ತಾನೆ. ಜೊತೆಗೆ ಇನ್ನುಳಿದ ಮಾತುಗಳು ನೀವು ಕೇಳಿದ್ದೀರಿ. ಅದು ಮಾತು ಆರಂಭದ ಮಾತುಗಳನ್ನು, ನಿರಾಶಾವಾದದ ಮಾತುಗಳು. ಅದಕ್ಕೆ ಈಗ ಈ ಒಂದು RSS ಹೇಳಿದರೂ ಸಹಿತ ತಾವು ಉಳುವರೆಲ್ಲ ಕಡೆ ತಮ್ಮ ನೆರಳಲ್ಲಿ ಎಲ್ಲ ಬೆಳೀಲಿ ಅನ್ನುವಂಥ ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮ ದುಷ್ಪರಿಣಾಮಕ್ಕೆ ಕಾರಣ ಆಗಿರ್ತದೆ. ಹಿಂಗೆ ಪಾರ್ಟಿಯಲ್ಲೂ ಸಹಿತ ಎಲ್ಲ ಲೀಡರ್ಗಳೆಲ್ಲ ಕೊಲಾಪ್ಸ್ ಮಾಡೋದ್ರಿ. ಮಹಾರಾಷ್ಟ್ರದಲ್ಲಿದ್ದಂಥ ನಿತಿನ್ ಗಡ್ಕರಿ ಅವ್ರು ಬೆಳೆಸಬೇಕಾಗಿತ್ತು. ಫಡ್ನವೀಸ್, ನಿತಿನ್ ಗಡ್ಕರಿ ಇಂಥ ಲೀಡರ್ಗಳನ್ನು ಮುಂದೆ ಬಿಟ್ಟ ಅವ್ರ ಜೊತೆಯಾಗಿ ಮಹಾರಾಷ್ಟ್ರನ ಇನ್ನಷ್ಟು ವಿಶ್ವಾಸ ತಗೋಬೇಕಾಗಿತ್ತು. ಯಾಕಂದರೆ ಸಹಜವಾಗಿ ಗುಜರಾತಿಗಳ ವ್ಯಾಪಾರಿಗಳು ಅವ್ರ ಮಧ್ಯೆ ಮತ್ತು ಮರಾಠಿಗರ ಮಧ್ಯೆ ತಿಕ್ಕಾಟದ ಮುಂಬೈ ಸಲುವಾಗ್ಯದ, ಬಾಂಬೆ ಸಲುವಾಗ್ಯದ. ಯಾಕಂದ್ರೆ ಈ ಹಿಂದೆ ಆಗ್ಯದ. ಬಾಂಬೆ ನಮಗೆ ಕೊಡ್ರಿ ಇಲ್ಲದ್ರೆ ಒಂದು ಏನು ಮಾಡ್ರಪ್ಪ ಅಂತಂದ್ರೆ ಅದನ್ನು ಯುನಿಟರಿ ಅಂದ್ರೆ ಒಂದು ಯೂನಿಯನ್ ಸ್ಟೇಟ್ ಮಾಡಿರೋದನ್ನು ಅಂತ ಕೇಳ್ತಾ ಇದ್ರು. ನಮಗೂ ಬೇಡ ಅಂದರೆ ಗುಜರಾತಿಗೂ ಬೇಡ, ಮರಾಠಿಗರು ಬೇಡ ಅಂತೇಳಿ. ಆದರೆ ಮಹಾರಾಷ್ಟ್ರ ಹೋರಾಟ ಮಾಡಿಕೊಂಡ್ರು. ಹೀಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಹೊರಟದು ಅಂತೇಳಿ ಈ ಒಂದೇನು ಅನಾಲಿಸಿಸ್ ಬರ್ತಾ ಇದ್ದಾವೆ. ಹೀಗಾಗಿ ಮೋದಿ ಅವ್ರ ನಿಧಾನಕ್ಕೆ ಅವ್ರ ಪಾರ್ಟಿಯವ್ರಿಗೆ ಹೇಳ್ತಾ ಇದ್ದಾರೆ. ಅವ್ರ ಸರ್ಕಾರದ ರಿಪೋರ್ಟ್ಗಳು ಹೋಗ್ತಾ ಇದ್ದಾವೆ, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಗಳು ಹೋಗ್ತಾ ಇದ್ದಾವೆ. ಅದಕ್ಕೆ ಧ್ವನಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ. ನೋಡಿ ರಮಣಾಗ್ತಾರ್ರಿ, ನೀವು ಉಳಿತೀರಿ ಇಲ್ಲ ಅಂತಂದ್ರೆ ಈ ದೇಶ ಹೋಗಿಬಿಡ್ತದೆ. ಒಬ್ಬ ಬಲಿಷ್ಠ ನಾಯಕ ಬೇಕು ದೇಶ ರಕ್ಷಣೆ ಮಾಡೋದಕ್ಕೆ.
ಬಲಿಷ್ಠ ನಾಯಕ ಇದ್ದರೆ ಈ ದೇಶ ಉಳಿತೈತೆ ಅನ್ನೋ ಮಾತುಗಳನ್ನು ಮಾತಾಡಲಿಕ್ಕಿದ್ದಾರೆ. ಆದರೆ ಜನ ಬಲಿಷ್ಠದಾಗ ಉಳಿತಿದ್ರೆ ಬರೀ ನಾಯಕ ಬಲಿಷ್ಠ ಇದ್ರಲ್ಲ, ಜನನೂ ಬಲಿಷ್ಠ ಇರಬೇಕು, ಬಾರ್ಡರು ಬಲಿಷ್ಠ ಇರಬೇಕಾದ್ರೆ ಸೈನ್ಯ ಬಲಿಷ್ಠ ಇರಬೇಕು. ನೀವು ಅಗ್ನಿವೀರನಂತ ಒಂದು ಪಾಲಿಸಿ ತೊಗೊಂಡು ಬಂದ ಬಲಿಷ್ಠವಾದ ಸೈನ್ಯನ ಕಳ್ತಾನಂತ ನೀವು ಹೊಂದಿದ್ರಿ, ಇದು ಸಾಧ್ಯ ಐತಿ ಅನ್ನುವಂಥ 4 ವರ್ಷಕ್ಕೆ ತಯಾರಾಗೋದ್ರೊಳಗಾಗಿ ರಿಟೈರ್ ಆಗಿ ಹೋಗುವಂಥ ಸಮಯ ಬರೋದ್ರಿಂದಾಗಿ ಅವ್ರು ಎಷ್ಟು ಮಟ್ಟಿಗೆ ಹೋರಾಟ ಮಾಡಬಲ್ಲರು, ಎಷ್ಟು ಮಟ್ಟಿಗೆ ತಮ್ಮ ಇಡೀ